ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕಂಕಳಲ್ಲಿ ಮಗು ಇದ್ದ ಹಾಗೆ ಕೈಯಲ್ಲಿ ಲ್ಯಾಪ್ಟಾಪ್ ಇರ್ತಿತ್ತು. ಇವತ್ತು ಅದು ಕೂಡ ಇಲ್ದೇನೆ ತುಂಬಾ ಸೀರಿಯಸ್ ಆಗಿದೆಯಲ್ಲ, ಯಾಕೆ ಬಮೈದ? ಅವನಿ, ನಿಧಾನವಾಗಿಳಿ. ನಮ್ ಶತ್ರು ಬಂದ್ಲು ಅತ್ತೆ. ನಾವು ಅನ್ಕೊಂಡಿರೋ ಸೀನ್ಗೂ ನಡೀತಿರೋ ಸೀನ್ಗೂ ಸ್ವಲ್ಪನೂ ಸಂಬಂಧನೇ ಇಲ್ವಲ್ಲ ಬಾಮಾಯ್ದ? ಅದೇ ಅಲ್ವಾ, ಪಾಪ ನಡೆಯೋಕೆ ಕಷ್ಟಪಡ್ತಿರೋ ಹಾಗಿದೆ. ಎತ್ಕೊಂಡು ಕರ್ಕೊಂಡೋಗೋ ಶ್ರೀಕರ್. ಪರಸ್ತ್ರೀಗೋಸ್ಕರ ರಾಮನಂತ ಅಣ್ಣನ್ಗೆ ಹೊಡಿಯಕ್ ಬಂದವನು ಏನಾದ್ರೂ ಮಾಡ್ತಾನೆ ಬಾಮಾಯ್ದ. ಭಾವ ಹೇಳಿದ್ರಲ್ಲಿ ತಪ್ಪೇನೂ ಇಲ್ಲ. ನೀನು ಸೀರಿಯಸ್ ಆಗಿ ನೋಡಿದ್ರೆ ಇಲ್ಲಿ ಭಯ ಪಡೋರು ಯಾರೂ ಇಲ್ಲ ಬಿಡು. ಬಿಡಿ, ನಾನೇ ನಡೀತೀನಿ. ನೀನು ಅವ್ರ ಮಾತಿಗೆಲ್ಲ ತಲೆ ಕೆಡಿಸ್ಕೋಬೇಡ, ನಡಿ ಬಾ. ನಿಂತ್ಕೊಳ್ಳಿ. ಅಲ್ಲೇ ಇರಿ. ಯಾಕೆ ನಿಲ್ಸಿದ್ಲು? ಸುಮ್ಮನೆ ಇರದೆ ಆರ್ತಿ ಏನಾದ್ರೂ ತಗೊಂಡ್ ಬರಲ್ಲ ಅಲ್ವಾ? ಅತ್ತೆ, ಆ ಕಡೆ ನೋಡು. ಆರತಿ ಮಾಡೋದಕ್ಕೆ ನಿಂತ್ಕೊಳ್ಳಿ ಅಂತ ಹೇಳ್ದೆ. ಬಾ, ಒಳಗಡೆ ಬಾಮ್ಮ. ಸೇಮ್ ಸೀನ್. ಅವತ್ತು ಆರತಿ ಇರ್ಲಿಲ್ಲ, ಇವತ್ತು ಆರತಿ ಇದೆ. ಯು ಕ್ಯಾಚ್ ಮೈ ಪಾಯಿಂಟ್? ಮಾಡೇ ಇರ್ತೀಯ ಬಿಡು. ದೊಡ್ಡ ಮಾಮೈದ, ಒಳಗಡೆ ಏನೋ ನಡೀತಿದೆ, ನೋಡೋಣ ಬಾ. ಯಾವ ತೊಂದ್ರೆನೂ ಇಲ್ದ ಹಾಗೆ ಚೇತರಿಸ್ಕೊಂಡೆ. ಎಲ್ಲ ಆ ಅಮ್ನೋರ್ ದಯೆ. ನಾವಂತೂ ವಾಪಸ್ ಮನೆಗ್ ಬರ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಡೈರೆಕ್ಟ್ ಆಗಿ ಸ್ಮಶಾನನೇ ಅನ್ಕೊಂಡಿದ್ವಿ. ಅದ್ಕೆ ದಯವಿಟ್ಟು ಅಂತ ಮಾತು ಹೇಳ್ಬೇಡಿ. ಇವಳಿಂದ ನೀನು ನನ್ ಗಂಡನ್ ಕಾಲರ್ ಹಿಡಿಬಹುದು, ನಾನ್ ಮಾತ್ರ ಒಂದ್ ಚಿಕ್ಕ ಮಾತು ಕೂಡ ಆಡ್ಬಾರ್ದು, ಅಷ್ಟೇ ಅಲ್ವಾ?
ಅಂತವಳನ್ನ ಕತ್ತು ಹಿಡ್ದು ಮನೆಯಿಂದ ಆಚೆ ದಬ್ಬುದನ್ನ ಬಿಟ್ಟು ಆರತಿ ಮಾಡಿ ಒಳಗಡೆ ಕರಿತಿದ್ಯಲ್ಲಮ್ಮ. ಹೊರಗಡೆ ಕಳ್ಸೋ ಅಮ್ಮಮ್ಮ. ಎಲ್ಲ ಬಾಯಿ ಮುಚ್ಕೊಂಡಿರ್ತೀರಾ? ಪ್ರಾಣ ಪಣಕ್ಕಿಟ್ಟು ವಂಶದ ಮರ್ಯಾದೆ ಪ್ರತಿಷ್ಠೆನ ಕಾಪಾಡಿದ್ಲು. ಅವನಿ ಬಗ್ಗೆ ಒಂದು ಮಾತಾಡಿದ್ರು ಸುಮ್ನೆ ಇರೋದಿಲ್ಲ. ನಿನ್ನಲ್ಲಿ ಯಾವುದೇ ಸ್ವಾರ್ಥ ಇಲ್ಲ ಅಂತ ನೀನ್ ಅನ್ಕೋತಾ ಇದೀಯ, ಆದ್ರೆ ನಿನ್ನಲ್ಲಿ ಕೂಡ ತುಂಬಾ ಸ್ವಾರ್ಥ ಇದೆಯಮ್ಮ. ಏಯ್, ನನ್ನ ಹೆಂಡತಿಯಲ್ಲಿ ನೀನ್ ಏನ್ ಸ್ವಾರ್ಥ ಕಾಣಿಸ್ತೋ? ವಿಗ್ರಹನ ಕಾಪಾಡಿದ್ಲು ಅಂತ ಒಳಗಡೆ ಆಹ್ವಾನಿಸಿದ್ರಿ, ಕಾಪಾಡ್ಲಿಲ್ಲ ಅಂದಿದ್ರೆ ಮಕ್ಕಳ ಮಧ್ಯೆ ಜಗಳಕ್ಕೆ ಕಾರಣವಾಗಿರೋ ಅತಿಥಿನ ಹೊರಗಡೆ ಕಳಿಸ್ತಿದ್ದೆ ಅಲ್ವೇನಮ್ಮ? ಆ ನಿರ್ಧಾರನ ನಾನು ಗಾಳಿ ಮಾತು ಕೇಳಿ ತಗೊಂಡಿದ್ದು. ನನ್ನ ಕಣ್ಣು ತೆರೆದ ಮೇಲೆ ನಾನು ಎಂತ ನಿರ್ಧಾರ ತಗೊಂಡಿದ್ದೀನೋ ನಿಮಗೆ ಹೇಳಿದ್ದೀನಲ್ಲ. ನಿನ್ನ ಹೊರಗಡೆ ಕಳಿಸು ಅಂತ ನನ್ನ ಮಗನ ಹತ್ರ ಹೇಳಿದ ವಿಷಯನ ನಿನ್ನ ಹತ್ರ ಶ್ರೀಕರ್ ಹೇಳೇ ಇರ್ತಾನೆ. ನೀನು ಎಲ್ಲಿಗೂ ಹೋಗೋ ಅಗತ್ಯನೇ ಇಲ್ಲ. ನಿನಗೆ ಇಷ್ಟ ಆಗೋಷ್ಟು ದಿನ ನಮ್ಮನೆಯಲ್ಲೇ ಇರಬಹುದು. ಅತಿಥಿ ಅನ್ನೋ ಭಾವನೆನ ಮನಸ್ಸಿಂದ ತೆಗೆದುಹಾಕಿ ಸ್ವಂತ ವ್ಯಕ್ತಿ ತರ ಇರು. ಶ್ರೀಕರ್, ಒಳಗಡೆ ಕರ್ಕೊಂಡು ಹೋಗು. ರೆಸ್ಟ್ ತಗೊಳಮ್ಮ. ಹೋಗಮ್ಮ. ನಡಿ. ನೋಡಿದ್ ಸಾಕು, ಹೋಗಿ ನಿಮ್ ಕೆಲ್ಸ ನೋಡ್ಕೊಳ್ಳಿ. ಏನ್ರಿ? ಹೇಳು ವೇದ. ಆದಷ್ಟು ಬೇಗ ಅವನಿ ಜಾತಕದ ಬಗ್ಗೆ ತಿಳ್ಕೋಬೇಕು ರೀ. ಸರಿ ವೇದ. ನಾವೇನೋ ಕಾಲ್ ಕೆಳಗೆ ಹಾಕಿ ತುಳಿಯೋಣ ಅನ್ಕೊಂಡಿದೀವಿ. ಅತ್ತೆ ನೋಡಿದ್ರೆ ಅವಳಿಗೆ ರೆಡ್ ಕಾರ್ಪೆಟ್ ಹಾಸೋ ತರ ಇದ್ದಾರೆ. ಅವನಿಗೆ ಕೆಟ್ಟ ದಿನಗಳು ಬರುತ್ತೆ ಅನ್ಕೊಂಡ್ರೆ ಒಳ್ಳೆ ದಿನಗಳು ಕೂಡಿ ಬರ್ತಿದೆ. ಇದೇ ಕಂಟಿನ್ಯೂ ಆಯ್ತು ಅಂದ್ರೆ ನಮ್ ತಲೆ ಮೇಲೆ ಚಪ್ಪಡಿ ಎಳ್ಕೊಳ್ಬೇಕಾಗಿರೋದೆ. ಆರ್ ಹೋಗೋ ದೀಪ ಜಾಸ್ತಿ ಬೆಳಗುತ್ತೆ ಅಂತಾರಲ್ಲ, ಅವನಿ ಪರಿಸ್ಥಿತಿನೂ ಹಾಗೆ ಅಂತ ಅನ್ಸ್ತಾ ಇದೆ. ಒಳ್ಳೆ ಟೈಮ್ ನೋಡಿ ಸಿಕ್ಕಾಕ್ಸಿದ್ವಿ ಅಂದ್ರೆ ಅತ್ತೆ ಮನ್ಸು ತಕ್ಷಣ ಬದಲಾಗುತ್ತೆ. ಆವಾಗ ನಮ್ ಪ್ರತಾಪನ ತೋರ್ಸೋಣ. ಹುಷಾರು. ಎರಡು ಮೂರು ದಿನದವರೆಗೂ ಹೀಗೆ ಸುಸ್ತಾಗಿರುತ್ತೆ. ನಿನ್ನ ರೂಮಿಂದ ಹೊರಗಡೆ ಬರೋ ಅಗತ್ಯನೇ ಇಲ್ಲ. ಪ್ರತಿಯೊಂದನ್ನು ನಿನ್ನ ರೂಮ್ಗೆ ನಾನೇ ತಗೊಂಡು ಬರ್ತೀನಿ, ಸರಿನಾ? ಮಲ್ಕೋ. ನಾನು ಹೋಗಿ ಹಾಲು ತಗೊಂಡು ಬರ್ತೀನಿ, ಅಲ್ಲಿವರೆಗೂ ಮಲ್ಕೋ, ಸರಿನಾ? ಇದ್ರ ಅರ್ಥ ಏನು ಗೊತ್ತಾ? ಏನು? ನಿನ್ನ ಹೆಂಡತಿನ ಒಂಟಿಯಾಗಿ ಬಿಟ್ಟು ಇರಬೇಡ ಅಂತ ನನಗೆ ಹೇಳ್ತಿರೋ ಹಾಗೆ. ಮಂಗಳಸೂತ್ರ ಎರಡೇ ಯಾಕಿರತ್ತೆ ಗೊತ್ತಾ ಅವನಿ? ಯಾಕೆ? ಒಂದು, ತವ್ರ ಮನೆನ ಮರ್ತು ಹೋಗ್ಬಾರ್ದು ಅಂತ. ಎರಡನೇದು, ಗಂಡನ ಮನೆನ ತವ್ರ ಮನೆ ಹಾಗೆ ನೋಡ್ಕೋಬೇಕು ಅಂತ ಅರ್ಥ. ಅದಕ್ಕೆ ಹೆಣ್ಣಿನ ಕತ್ತಲ್ಲಿ ಈ ಎರಡು ಸೂತ್ರಗಳು ಮಂಗಳಕರವಾಗಿ ನೇತಾಡ್ತಾ ಇರುತ್ತೆ.
ಸಡನ್ ಆಗಿ ರೂಮ್ ಒಳಗೆ ಯಾರಾದರೂ ಬಂದ್ರೆ ಚೆನ್ನಾಗಿರಲ್ಲ. ಬೇಗ ತೆಗೀರಿ. ಮೊದಲೇ ಲಾವಣ್ಯ ಅವ್ರ ಕಣ್ಣು ನಮ್ಮ ಮೇಲೇನೇ ಇದೆ. ಅವ್ರು ನೋಡಿದ್ರು ಅಂದ್ರೆ ಅತ್ತೆ ಮಾವನ್ ಮುಂದೆ ನಿರ್ದಾಕ್ಷಿಣ್ಯವಾಗಿ ಹೇಳ್ಬಿಡ್ತಾರೆ. ಬಿಡಿಸ್ಕೊಳ್ತಾರಿ. ತೆಗಿತಿದ್ದೀನಿ. ಬರ್ತಿಲ್ಲ. ಶ್ರೀಕರ್ 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 ಏನ್ ಮಾಡ್ತಾ ಇದ್ಯೋ? ಅಮ್ಮ, ಅದು ಹೇಳೋ. ಅದೇನಮ್ಮ, ಅವನಿ ಸುಸ್ತಾಗಿದ್ದಾಳೆ ಅಂತ ಮಲಗಿಸಿ ತಲೆ ಕೆಳಗಡೆ ದಿಂಬನ ಸರಿ ಮಾಡ್ತಿದ್ದೆ ಅಷ್ಟೇ. ಅದು ಅಲ್ಲದೆ ಸರ್ಜರಿ ಪೈನ್ ಇನ್ನೂ ಇರುತ್ತೆ ಅಂತ ಸ್ವಲ್ಪ ನಿಧಾನವಾಗಿ ಹ್ಯಾಂಡಲ್ ಮಾಡಬೇಕು ಅಂತ ಹುಷಾರಾಗಿ ಮಲಗಿಸ್ತಿದ್ದೆ. ತಗೋ, ಅವನಿ ಕೈಯಲ್ಲಿ ಹಾಲು ಕುಡ್ಸು. ಸರಿನಮ್ಮ. ಟ್ಯಾಬ್ಲೆಟ್ಸ್ ಕೂಡ ಕೊಡು, ಸರಿನಾ? ಆಯ್ತಮ್ಮ. ನೋಡಮ್ಮ, ನಿನ್ನ ಆರೋಗ್ಯ ಪೂರ್ತಿ ಸುಧಾರಿಸ್ಕೊಳ್ಳೋವರೆಗೂ ಮನೆಯಲ್ಲಿ ನೀನ್ ಯಾವ ಕೆಲಸನೂ ಮಾಡಕ್ ಹೋಗ್ಬೇಡ. ರೆಸ್ಟ್ ತಗೋ, ಸರಿನಾ? ಅಮ್ಮನ ಧ್ವನಿ ಕೇಳ್ತಿದ್ದ ಹಾಗೇನೆ ಗುಂಡಿಗೆ ನಿಂತೋದಾಗಾಯ್ತಲ್ವಾ? ನಾನು ಕೊಡಿಸ್ತೀನಿ. ಏನ್ ಯೋಚನೆ ಮಾಡ್ತಿದ್ದೀಯಾ? ಅವತ್ತು ಊರಲ್ಲಿ ಪ್ರಸಾದ ನನ್ನಿಂದಾಗಿ ನೆಲದ ಮೇಲ್ ಬಿದ್ದಾಗ ಅತ್ತೆನಲ್ಲಿ ಆವೇಶ ನೋಡ್ದೆ. ದೇವ್ರ ಮನೇಲಿ ಕಾಲಿಟ್ಟಾಗ ಅತ್ತೆ ಕೋಪ ನೋಡ್ದೆ. ದೇವ್ರ ಮನೆಗೆ ಯಾರು ಬರಕ್ ಹೇಳಿದ್ದೋ? ಅಣ್ಣ ತಮ್ಮಂದಿರಾಗಿ ನೀವು ಜಗಳ ಆಡ್ಬೇಕಾದ್ರೆ ಅತ್ತೆನಲ್ಲಿ ನನ್ನ ಮೇಲಿರೋ ಅನುಮಾನ ನೋಡ್ದೆ. ನನ್ನ ಮನೆಯಿಂದ ಕಳಿಸ್ಬಿಡು ಅಂತ ನಿರ್ಧಾರ ತಗೊಂಡಾಗ ಇನ್ನೀ ಮನೇಲಿರೋ ಅರ್ಹತೆ ಅವಕಾಶನ ಪೂರ್ತಿಯಾಗಿ ಕಳ್ಕೊಂಡೆ ಅನ್ಕೊಂಡೆ. ಇವತ್ತಿನ ಪರಿಸ್ಥಿತಿ ಅದಕ್ಕಿಂತ ವಿರುದ್ಧವಾಗಿದ್ದು ಅತ್ತೆ ನೋಡ್ಕೊಳ್ತಾ ಇರೋ ರೀತಿ ನೋಡ್ತಿದ್ರೆ ನನಗೆ ತುಂಬಾ ಖುಷಿ ಆಗ್ತಿದೆ ರೀ. ನೋಡ್ತಾ ಇರೋ, ಅಮ್ಮನಿಗೆ ನಿನ್ನ ಮೇಲೆ ದಿನದಿಂದ ದಿನಕ್ಕೆ ಇಷ್ಟ ಜಾಸ್ತಿ ಆಗ್ತಿರತ್ತೆ.
ಇದೊಂದು 6,000, ಇದೊಂದು 2,980 ರೂಪಾಯಿ. ಅಂದ್ರೆ ಹೆಚ್ಚು ಕಮ್ಮಿ 3,000 ರೂಪಾಯಿ. ಪೂರ್ತಿ ಸೇರಿಸಿ 9,000. ಬಿಲ್ ಎಲ್ಲ ಚೆಕ್ ಮಾಡ್ತಿದ್ಯಾ? ಆ ದುಡ್ಡೆಲ್ಲ ಕೊಟ್ಬಿಡ್ತೀಯಾ ಏನು? ಸೌಮ್ಯ, ಮಜ್ಜಿಗೆ ಅನ್ನ ತಿನ್ನು. ಹೇಳಮ್ಮ. ಹಾಸ್ಪಿಟಲ್ ಖರ್ಚಿಗೆ 9,000 ಆಗಿದೆ. ಅದಕ್ಕಿಂತ ಕಡಿಮೆ ಆಗೋದಕ್ಕೆ ಅಥವಾ ಫ್ರೀ ಆಗಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ಅದೇನಾದ್ರೂ ನಮ್ಮ ತಾತನ ಹಾಸ್ಪಿಟಲಾ? ಕೆಲಸ ಮಾಡೋ ಜಾಗದಲ್ಲಿ 500 ರೂಪಾಯಿ ಕೂಡ ಅಡ್ವಾನ್ಸ್ ಸಿಗ್ತಿಲ್ಲ. ಸುತ್ತಮುತ್ತಲಿನವರು ಇದಕ್ಕಿಂತ ಮೊದಲಿನ ಹಾಗೆ ಸಾಲ ಕೊಡೋದನ್ನು ಬಿಟ್ಬಿಟ್ಟಿದ್ದಾರೆ. ಕೊಟ್ರು 1,000ಕ್ಕಿಂತ ಜಾಸ್ತಿ ಕೊಡಲ್ಲ. ಮತ್ತೆ ಇಷ್ಟು ದುಡ್ಡು ಹೇಗ್ ಬಂತು? ಏನ್ ಮಾಡಿದ್ದಕ್ಕೆ ಬಂತು? ಮಗಳಿಗೆ ಚಿಕಿತ್ಸೆ ಮಾಡಕ್ಕಾಗ್ದಿರೋಷ್ಟು ಹೇಡಿಯಾಗಿದ್ದೀನಿ ಅಂತ ನೀನ್ ನೋವು ಪಡ್ಕೋತೀಯ ಅನ್ಕೊಂಡೆ ಹೊರತು ಹೀಗ್ ಪ್ರಶ್ನಿಸ್ತೀಯ ಅನ್ಕೊಂಡಿರ್ಲಿಲ್ಲ. ಆದಾಯಕ್ಕೂ ಮೀರಿದ ದುಡ್ಡು ಹೆಣ್ಣಿನ ಹತ್ರ ಇದ್ದಾಗ ಗಂಡ್ಸು ಪ್ರಶ್ನೆ ಮಾಡಬೇಕು. ಇನ್ನೂ ಜಾಸ್ತಿ ಮಾತಾಡಿದ್ರೆ ಅನುಮಾನಿಸ್ಬೇಕು. ಜವಾಬ್ದಾರಿ ಗೊತ್ತಿಲ್ದಿರೋನ್ಗೆ ತನ್ನ ಕರ್ತವ್ಯಕ್ಕಿಂತ ಮೊದ್ಲು ಅನುಮಾನನೇ ಹುಟ್ಟತ್ತೆ. ಇಷ್ಟು ದುಡ್ಡು ಹೇಗ್ ಬಂತು ಹೇಳು? ಅದ್ ನಿನಗೆ ಅಗತ್ಯ ಇಲ್ಲ. ನಿಮ್ಮಮ್ಮ ಹೇಳೋದಿಲ್ಲ, ನೀನ್ ಹೇಳು. ಈ ಪ್ರಪಂಚದಲ್ಲಿ ನಿಮಗ್ ಸಹಾಯ ಮಾಡೋರು ಯಾರಾದ್ರೂ ಇದ್ದಾರೆ ಅಂದ್ರೆ ಅದು ನಿಮ್ ಚಿಕ್ಕಮ್ಮ ಒಬ್ಳೆ. ನಿನ್ ಚಿಕ್ಕಮ್ಮ ನಿಮ್ ಟಚ್ಚಲ್ಲಿದ್ದಾಳ? ಅವತ್ತು ಹಳ್ಳಿಗೆ ಹೋದಾಗ ನಾನು ಅಲ್ಲಿ ಅವನಿಗೆ ನೋಡ್ದೆ. ಆಗ ನಂದು ಭ್ರಮೆ ಅನ್ಕೊಂಡೆ. ನಡೀತಿರೋದನ್ನ ನೋಡ್ತಿದ್ರೆ ಅವನಿ ನಿಮ್ಮನ್ನ ಭೇಟಿ ಮಾಡ್ತಿರೋ ಹಾಗೆ, ಅವನಿ ಈ ಊರಲ್ಲೇ ಇದ್ದ ಹಾಗೆ ಅನಿಸ್ತಿದೆ. ನಿನ್ ಚಿಕ್ಕಮ್ಮ ಎಲ್ಲಿದ್ದಾಳೆ ಹೇಳೋ? ನನಗೆ ಗೊತ್ತಿಲ್ಲ ಅಪ್ಪ. ಏಯ್, ಅಮ್ಮನ್ ತರಾನೇ ಸುಳ್ಳು ಹೇಳ್ತಾ ಇದ್ಯಾ? ನೀನೇ ಸತ್ಯ ಹರಿಶ್ಚಂದ್ರನ? ಹೇಳ್ತೀಯಾ ಇಲ್ವಾ? ಅದು ಹೇಳ್ತೀಯೋ ಹೇಳಲ್ವೋ? ಅದು ತಿನ್ನಮ್ಮ. ಅವನಿ ಎಲ್ಲಿದ್ದಾಳೆ ಅಂತ ನನ್ಗೆ ಗೊತ್ತಿಲ್ಲ. ಮತ್ತೆ ಅಷ್ಟು ದೊಡ್ಡ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ಗೆ ದುಡ್ಡು ಹೇಗೆ ಬಂತು? ರಕ್ತದಾನ ಮಾಡಿ ಸಂಪಾದಿಸಿದ್ದೀನಿ. ರಕ್ತದಾನಮ್ಮ? ಹೌದು. ದುಡ್ಡಿಲ್ಲ ಹೇಗಪ್ಪ ದೇವ್ರೆ ಅಂತ ಅನ್ಕೋತಿರ್ಬೇಕಾದ್ರೆ ಆ ರೂಪದಲ್ಲಿ ದುಡ್ಡು ಸಂಪಾದಿಸೋ ಅವಕಾಶ ಸಿಕ್ತು. ಇದ್ ಸಾಕಾ? ಇನ್ನೂ ಏನಾದ್ರೂ ಹೇಳ್ಬೇಕಾ? ಮಗಳಿಗೆ ಜ್ವರ ಕಡಿಮೆ ಆಯ್ತೋ ಇಲ್ವೋ ಅಂತ ಕೇಳ್ದೇನೆ ದುಡ್ಡು ಹೇಗ್ ಬಂತು ಅಂತ ಕೇಳೋ ನೀಚ ತಂದೆ ನಿನ್ನನ್ ಬಿಟ್ರೆ ಈ ಪ್ರಪಂಚದಲ್ಲಿ ಯಾರೂ ಇರಲ್ಲ. ನಾನು ಖಂಡಿತ ನಂಬಲ್ಲ. ನೀ ನನ್ನ ಹತ್ರ ಏನೋ ನಿಜಾನ್ ಮುಚ್ಚಿಡ್ತಿದೀಯಾ. ಸದ್ಯದಲ್ಲೇ ಕಂಡು ಹಿಡಿತೀನಿ. ಅವನಿ ಮೇಲೆ ರಿವೆಂಜ್ ತೀರಿಸ್ಕೊಳ್ಳಿಲ್ಲ ಅಂದ್ರೆ ನನಗೆ ನಿಜಕ್ಕೂ ಮನಃಶಾಂತಿ ಇರೋದಿಲ್ಲ ಭಾವ. ಹೌದು, ನೀನು 10,000 ಇನ್ನೂ ತೀರಿಸಿಲ್ಲ ಅಲ್ವಾ? ಮೊದಲು ಆ ದುಡ್ಡು ಕೇಳು. 10,000 ವಿಷಯನ ಪಕ್ಕಕ್ಕಿಟ್ಟು ಇನ್ನೇನಾದ್ರೂ ಅದ್ಭುತವಾದ ಯೋಚನೆ ಇದ್ರೆ ಹೇಳಿ. ಅಂಥದ್ದನ್ನ ನಮ್ಮ ಹೆಂಗಸರ ಹತ್ರ ಟ್ಯೂಷನ್ ತಗೋಬೇಕು ನಾವು. ಏನ್ ಯೋಚಿಸ್ತಾ ಇದ್ದೀರಾ? ಶ್ರೀಕರ್ ಕಾಲರ್ ಹಿಡ್ಕೊಂಡಾಗಿಂದ ದೊಡ್ಡ ಮಾಮ ಇದ. ಒಂದ್ ಕಡೆ ಕೂತ್ಕೊಳಕ್ ಆಗ್ತಿಲ್ಲ, ಇನ್ನೊಂದ್ ಕಡೆ ನಿಂತ್ಕೊಳಕ್ಕೂ ಆಗ್ತಿಲ್ಲ. ಆ ವಿಷಯನ ಆಮೇಲೆ ಯೋಚನೆ ಮಾಡ್ಬೋದು. ಈಗ ಮೊದ್ಲು ಹೋಗಿ ಅಡ್ಗೆ ಮಾಡ್ಬೇಕು. ನಡಿ. ನೀನ್ ತುಂಬಾ ಬುದ್ಧಿವಂತೆ. ಅಂತ ಮಾತನ್ನೋ ಬುದ್ಧಿವಂತಿಕೆನ ನಾನೇನ್ ತೋರಿಸ್ದೆ? ಹುಷಾರಿಲ್ದಿರೋ ವ್ಯಕ್ತಿ ಕೆಲಸ ಮಾಡೋದನ್ನ
ನಮ್ಮಮ್ಮ ಏನಾದ್ರೂ ನೋಡಿದ್ರೆ ಮಾರ್ಕ್ಗಳು ಸ್ವಲ್ಪ ಜಾಸ್ತಿನೇ ಬರತ್ತೆ.